ಅತಿದೊಡ್ಡ ವೈಮಾನಿಕ ದುರಂತದಲ್ಲಿ 241 ಜನ ಅಸುನೀಗಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಒಂದು ಕಡೆ ತನಿಖೆ ಚುರುಕುಗೊಳ್ತಾ ಇದೆ, ಮತ್ತೊಂದು ಕಡೆ ಇದಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 265ಕ್ಕೆ ಏರಿಕೆಯಾಗಿದೆ. ಸಾವಿನ ವಿಮಾನದಲ್ಲಿ 241 ಜನ ಸಜೀವ ದಹನವಾಗಿದ್ದಾರೆ. ಅಹಮದಾಬಾದ್ನ ಸಿವಿಲ್ ಆಸ್ಪತ್ರೆಯಲ್ಲಿ 265 ಶವಗಳನ್ನು ಇರಿಸಲಾಗಿದೆ. DNA ಪರೀಕ್ಷೆ ಮೂಲಕ ಮೃತದೇಹಗಳನ್ನು ಪತ್ತೆ ಹಚ್ಚುವಂತಹ ಕಾರ್ಯ ನಡೀತಾ ಇದೆ. 58,000 ಲೀಟರ್ ಇಂಧನವನ್ನು ತುಂಬಿಕೊಂಡು ಹೋಗ್ತಾ ಇದ್ದಂತಹ ವಿಮಾನ ಇದು. ಇದರಲ್ಲಿ 241 ಜನ ಪ್ಯಾಸೆಂಜರ್ಸ್, 230 ಜನ ಪ್ರಯಾಣಿಕರು, 12 ಜನ ಸಿಬ್ಬಂದಿಗಳಿದ್ದು ಏಕಾಏಕಿಯಾಗಿ 40 ಸೆಕೆಂಡಿಗೆ ಟೇಕ್ ಆಫ್ ಆಗಿ 40 ಸೆಕೆಂಡಿಗೆ ಪತನವಾಗಿದೆ. ಅದರ ಭೀಕರತೆ ಹೇಗಿತ್ತು, ಆ ಭೀಭತ್ಸಕತೆ ಹೇಗಿತ್ತು ಅನ್ನೋದನ್ನು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇಂತಹ ಪರಿಸ್ಥಿತಿಯಲ್ಲಿ ಒಳಗಿದ್ದವರಲ್ಲಿ ಬಹುತೇಕರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಬಿಟ್ಟು 242 ಜನ ಇದ್ರು, 241 ಜನ ಸುಟ್ಟು ಕರಕಲಾಗಿದ್ದಾರೆ. ಒಬ್ಬ ವ್ಯಕ್ತಿ ಮಾತ್ರ ಗ್ರೇಟ್ ಎಸ್ಕೇಪ್ ಆಗಿದ್ದಾನೆ. ಈಗ 241 ಜನ ಯಾರು? ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಬೇಕಲ್ಲ. ಹಾಗಾಗಿ DNA ಪರೀಕ್ಷೆ ಮಾಡುವ ಮೂಲಕ ಮೃತದೇಹಗಳನ್ನು ಪತ್ತೆ ಹಚ್ಚುವಂತಹ ಕೆಲಸ ಆಗ್ತಾ ಇದೆ. 241 ಜನರ ಡೀಟೇಲ್ಸ್ ಕೂಡ ಇರುತ್ತೆ, ಬಟ್ ಯಾರ್ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕು. ಅವರ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿಯೇ DNA ಪರೀಕ್ಷೆಯನ್ನು ನಡೆಸ್ತಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ನು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ವಿಮಾನ ಬಿದ್ದಿತ್ತು. ಹಾಸ್ಟೆಲ್ ಮೇಲೆ ಬಿದ್ದಂತಹ ಪರಿಣಾಮ 24 ಮಂದಿ ಸಾವನ್ನಪ್ಪಿದ್ರು. ಈ ಪೈಕಿ 5 ಮೆಡಿಕಲ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. 45 ಜನರಿಗೆ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಅವರನ್ನು ದಾಖಲು ಕೂಡ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಈ ಏರ್ ಇಂಡಿಯಾ ಫ್ಲೈಟ್ ಪತನ ಆಗಿದ್ದು ಜನನಿಬಿಡ ಪ್ರದೇಶದಲ್ಲಿ, ಸ್ಕೂಲು, ಕಾಲೇಜು, ಹಾಸ್ಟೆಲ್ ಇದ್ದಂತಹ ಜಾಗದಲ್ಲಿ. ನೋಡಿ, ಈ ವಿಮಾನದ ಅವಶೇಷಗಳು ಯಾವ ರೀತಿ ಮೆಡಿಕಲ್ ವಿದ್ಯಾರ್ಥಿಗಳಿದ್ದಂತಹ ಹಾಸ್ಟೆಲ್ಗೆ ಹೊಕ್ಕು ಅಲ್ಲಿ ನಿಂತಿದೆ ಅಂಥೇಳಿ. ಅದು ಮೆಸ್ನ ಜಾಗ. ವಿದ್ಯಾರ್ಥಿಗಳು 2 ಗಂಟೆ ಅಷ್ಟೊತ್ತಿಗೆ ಊಟವನ್ನು ಮಾಡ್ತಾ ಇದ್ರು. ಏಕಾಏಕಿಯಾಗಿ ಈ ಪತನ ಆಗಿರೋದ್ರಿಂದ ಈ ವಿಮಾನದ ಬಿಡಿಭಾಗಗಳೇನಿದ್ದಾವೆ ಅವು ಸಿಕ್ಕ ಕಡೆಗಳಲ್ಲಿ ಚಲ್ಲಾಪಿಲ್ಲಿಯಾಗಿ ಬಿದ್ದಿರುವಂಥದ್ದು. ಅದೇ ರೀತಿ ವಿದ್ಯಾರ್ಥಿಗಳಿದ್ದಂತಹ ಹಾಸ್ಟೆಲ್ ಮೇಲೂ ಕೂಡ ಬಿದ್ದಿದೆ. ಅದರ ಪರಿಣಾಮ 5 ಜನ ಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಈ ದುರಂತದಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಈ ವಿಮಾನ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ 265ಕ್ಕೆ ಏರಿಕೆಯಾಗಿರುವಂಥದ್ದು. 45 ಜನರಿಗೆ ಇಂಜುರಿ ಆಗಿದೆ. ಅವರನ್ನು ತತ್ಕ್ಷಣಕ್ಕೆ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ. ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ನಲ್ಲಿ ಊಟವನ್ನು ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ವಿಮಾನ ಪತನವಾಗಿರುವಂಥದ್ದು. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ದುರಂತಕ್ಕೆ ಸಂಬಂಧಪಟ್ಟಂತೆ ಅಹಮದಾಬಾದ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ. ದುರಂತದ ಸ್ಥಳವನ್ನು ಪರಿಶೀಲಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನೋದು ಗೊತ್ತಾಗ್ತಾ ಇದೆ. ಬಳಿಕ ಆಸ್ಪತ್ರೆಗೆ ತೆರಳಿ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಣೆ ಮಾಡಲಿಕ್ಕಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೂ ಕೂಡ ಮೋದಿ ಮುಂದಾಗ್ತಾರೆ. ಅಹಮದಾಬಾದ್ನ ಏರ್ ಇಂಡಿಯಾ ವಿಮಾನದ ದುರಂತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಘಟನಾ ಸ್ಥಳಕ್ಕೆ ವಿಸಿಟ್ ಮಾಡಲಿಕ್ಕಿದ್ದಾರೆ. ಈ ಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯಲಿಕ್ಕಿದ್ದಾರೆ. 45 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹಾಸ್ಟೆಲ್ನಲ್ಲಿದ್ದವರು. ಮತ್ತೊಂದು ಕಡೆ ವಿಮಾನದಲ್ಲಿದ್ದಂತಹ ವ್ಯಕ್ತಿಯೊಬ್ಬ ಬದುಕುಳಿದಿದ್ದಾನೆ. ಅವರೆಲ್ಲರನ್ನೂ ಕೂಡ ವಿಚಾರಿಸುವಂತಹ ಸಾಧ್ಯತೆ ಕೂಡ ಇದೆ. ಈಗಾಗಲೇ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ವಿಮಾನಯಾನ ಸಚಿವರು ಕೂಡ ನಿನ್ನೆನೇ ಘಟನಾ ಸ್ಥಳಕ್ಕೆ ಬಂದು ಪರಿಸ್ಥಿತಿಯನ್ನು ಅವಲೋಕಿಸಿದ್ರು. ಹೇಗಾಯಿತು ಎತ್ತ ಎಲ್ಲದರ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಗಾಯಾಳುಗಳನ್ನು ಕೂಡ ವಿಚಾರಿಸಿದ್ರು. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರು ಆಗಮಿಸ್ತಾರೆ. ಅದು ಕೂಡ ಅವರ ತವರು ರಾಜ್ಯದಲ್ಲಾಗಿರುವಂತಹ ದುರಂತ ಇದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಘಟನಾ ಸ್ಥಳಕ್ಕೂ ಕೂಡ ಭೇಟಿ ಕೊಡಲಿಕ್ಕಿದ್ದಾರೆ.